ಕೆ.ಎಸ್. ನಾಗಭೂಷಣಯ್ಯ, ಪಿಟೀಲು ವಾದಕರು ಹಾಗೂ ಸಂಗೀತ ಶಿಕ್ಷಕರು. ಇವರು 1950 ಅಕ್ಟೋಬರ್ 9ನೇ ತಾರೀಕಿನಂದು ಕೃಷ್ಣಪ್ಪ ಮತ್ತು ಗೌರಮ್ಮ ಅವರಿಗೆ ಜನಿಸಿದರು. ತಂದೆಯ ಪಿಟೀಲು ವಾದನವನ್ನು ಎಳೆಯ ವಯಸ್ಸಿನಿಂದಲೇ ಕೇಳಿ ಕುಟುಂಬದ ನಿರ್ವಹಣೆ ಮತ್ತು ಉದರ ಪೋಷಣೆಗಾಗಿ ಕಲೆಯನ್ನೇ ನೆಲೆಯಾಗಿಸಿಕೊಂಡ ನಾಗಭೂಷಣಯ್ಯನವರದ್ದು ಕಡು ಬಡತನದ ಕುಟುಂಬ. ತಂದೆಯವರು ಕರ್ನಾಟಕ ಸಂಗೀತದ ಕಲಾವಿದರಾಗಿದ್ದು ಪಿಟೀಲು ವಾದಕರೂ ಆಗಿದ್ದರು. ಕಾರ್ಯಕ್ರಮಗಳಿಂದ ಬರುತ್ತಿದ್ದ ಸಂಭಾವನೆಯಿಂದಲೇ ಸಂಸಾರ ನಡೆಯುತ್ತಿದ್ದ ಕಾಲದಲ್ಲಿ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಲೇ ತಂದೆಯ ಆಸೆಯಂತೆ 5 ವರ್ಷಗಳ ಕಾಲ ಹಾಡುಗಾರಿಕೆ ಮತ್ತು ಪಿಟೀಲು ವಾದನದ ಪ್ರಾರಂಭಿಕ ಪಾಠಗಳ ಪರಿಚಯವನ್ನು ತಂದೆಯವರಿಂದಲೇ ಮಾಡಿಕೊಂಡರು. ಆ ನಂತರದಲ್ಲಿ 5 ವರ್ಷ ಶ್ರೀಮತಿ ರಾಜಮ್ಮ ಕೇಶವಮೂರ್ತಿಯವರ ಬಳಿ ಸಂಗೀತದ ಅಭ್ಯಾಸವನ್ನು ಮುಂದುವರೆಸಲಾಯಿತು. ಸಂಸಾರದ ನೊಗ ಬೆನ್ನಿಗೆ ಬಿದ್ದ ಕಾರಣ ಬೇರೇನೂ ಕೌಶಲ್ಯಗಳ ಪರಿಚಯವಿಲ್ಲದ ನಾಗಭೂಷಣಯ್ಯನವರು 60ರಿಂದ 70ರ ದಶಕದಲ್ಲಿ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿ ಬೇಡಿಕೆಯಲ್ಲಿದ್ದ ಪ್ರಸಿದ್ಧ ಹರಿಕಥಾ ಕೀರ್ತನಾಕಾರರ ಮೇಳದ ಪಿಟೀಲು ವಾದಕರಾಗಿ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಸಂಗೀತ ವೃತ್ತಿಯ ಬದುಕನ್ನು ಆರಂಭಿಸಿದರು. ಈ ಸಂಕಷ್ಟಗಳ ಸಮಯದಲ್ಲಿ ತಮ್ಮ ಜೊತೆಗಿದ್ದು ಸಂತೈಸಿ ಸಲುಹಿದ ತಮ್ಮ ಸಹಕಲಾವಿದರಾದ ತಬಲಾ ರಾಮಮೂರ್ತಿ, ಹಾರ್ಮೋನಿಯಂ ವೆಂಕಟಸ್ವಾಮಾಚಾರ್ ಮತ್ತು ಶ್ರೀ ರಘುನಾಥರಾವ್ ಭಾಗವತಾರ್ ರವರನ್ನು ಕೃತಜ್ಞತೆಯಿಂದ ನೆನೆಯುತ್ತಾರೆ. ಆದರೆ ತಮ್ಮ ಸಂಗೀತದ ಕಲಿಕೆಯ ದಣಿವಾರದ ಕಾರಣ ಸಂಕಷ್ಟಗಳ ಸಂದರ್ಭದಲ್ಲಿಯೂ ಪಿಟೀಲು ಪಾಠವನ್ನು ಮುಂದುವರೆಸಲು ತೀರ್ಮಾನಿಸಿ ಆಗಿನ ಕಾಲಕ್ಕೆ ಈ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದ ಸಂಗೀತ ರತ್ನ ನಾದಗಂಧರ್ವ ವಿದ್ವಾನ್ ಶ್ರೀ ಭುವನೇಶ್ವರಯ್ಯ ರವರ ಬಳಿ ಸತತ 15 ವರ್ಷಗಳ ಪಿಟೀಲು ಅಭ್ಯಾಸವನ್ನು ನಡೆಸಿರುತ್ತಾರೆ. ಶ್ರೀಯುತರ ಮಾರ್ಗದರ್ಶನದಲ್ಲಿ 1985ರ ಸಾಲಿನ ಕರ್ನಾಟಕ ಸಂಗೀತ ವಿದ್ವತ್ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿರುತ್ತಾರೆ. ತಾವು ಕಲಿತ ಕಲಿಕೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಿ ಈ ಕ್ಷೇತ್ರಕ್ಕೆ ಆಕರ್ಷಿಸಲು ಒದಗಿ ಬಂದ ಅವಕಾಶ ಸಂಗೀತ ಶಿಕ್ಷಕರ ವೃತ್ತಿ 1985ರಿಂದ 2007ರವರೆಗೆ ಸುಗುಟೂರಿನ ಸಬರಮತಿ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಸಂಗೀತದ ಸೇವೆಯನ್ನು ಮುಂದುವರಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಈ ಕ್ಷೇತ್ರಕ್ಕೆ ಆಕರ್ಷಿಸಿದರು. ಅವರಲ್ಲಿ ಕೆಲವು ವಿದ್ಯಾರ್ಥಿಗಳು ಇಂದಿಗೂ ಸಂಗೀತದ ಅಭ್ಯಾಸವನ್ನು ಮುಂದುವರೆಸಿದ್ದು ಜೂನಿಯರ್, ಸೀನಿಯರ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ತಮ್ಮ ಸಾಧನೆಯನ್ನು ಮಾಡಿರುತ್ತಾರೆ. ಶಾಲಾ ಸಮಯದ ನಂತರ ಮನೆಯಲ್ಲಿ ಉಚಿತ ಸಂಗೀತ ಪಾಠ ಆರಂಭಿಸಿ ಸಾರ್ವಜನಿಕ ಆಸಕ್ತಿಕರಿಗೆ ಸಂಗೀತ ಕಲಿಯಲು ಅವಕಾಶ ಮಾಡಿಕೊಟ್ಟರು. ಇವರಿಂದ ನೂರಾರು ಜನ ಶಿಷ್ಯವೃಂದ ಶ್ರೀಯುತರ ಜೊತೆಗೂಡಿ ಗಡಿ ಭಾಗದಲ್ಲಿ ಕರ್ನಾಟಕ ಸಂಗೀತ ಕ್ಷೇತ್ರದ ದಿಗ್ಗಜರಾದ ಶ್ರೀ ಪುರಂದರದಾಸರು, ಕನಕದಾಸರು ಮತ್ತು ತ್ಯಾಗರಾಜಸ್ವಾಮಿಗಳ ಆರಾಧನಾ ಮಹೋತ್ಸವಗಳಲ್ಲಿ ಸಂಘಟಿಸಿ ಹೊಸದಾಗಿ ಕಲಿತವರು ತಮ್ಮ ಕಲಿಕೆಯನ್ನು ಪ್ರಸ್ತುತಪಡಿಸಲು ಮತ್ತು ನವಕೇಳುಗರು ತಮ್ಮ ಆಸಕ್ತಿಯನ್ನು ಮುಂದುವರೆಸಲು ವೇದಿಕೆ ಸೃಷ್ಟಿ ಮಾಡಿದರು. ಕಳೆದ 45 ವರ್ಷಗಳಿಂದಲೂ 10 ದಾನಿಗಳ ಸಹಕಾರದೊಂದಿಗೆ ಇಂದಿಗೂ ಈ ಪ್ರಯಾಣವನ್ನು ಮುಂದುವರೆಸಿದ್ದಾರೆ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಪ್ರತಿ ವರ್ಷ ನಡೆಯುವ 72 ಗಂಟೆಗಳ ಸಂಗೀತೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ಶಿಷ್ಯರೊಂದಿಗೆ ಪಂಚರತ್ನ ಕೃತಿಗಳ ಅಭ್ಯಾಸ ನಡೆಸಿ ಗೋಷ್ಠಿ ಗಾಯನದ ನೇತೃತ್ವ ವಹಿಸಿರುತ್ತಾರೆ. ಪ್ರಚಾರದ ಗೀಳಿಗೆ ಅಂಟಿಸಿಕೊಳ್ಳದ ಇವರು ಸಂಗೀತವೆಂಬುದು ಕೇವಲ ಕಲೆಯಲ್ಲ, ಅದು ಇಹಪರಗಳ ಸಾರ್ಥಕ ಬದುಕಿನ ಸಾಧನೆಯ ಮಾರ್ಗ ಎನ್ನುತ್ತಾರೆ. ಯಾವ ದೃಶ್ಯ ಮಾಧ್ಯಮಗಳ ಮತ್ತು ಸಾಮಾಜಿಕ ಜಾಲತಾಣಗಳ ಕಣ್ಣಿಗೂ ಬೀಳದ ಇವರು ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡಿರುವವರು. ತಮ್ಮ ಇಳಿ ವಯಸ್ಸಿನಲ್ಲೂ ಕಲಿಕಾಸಕ್ತರನ್ನು ಹುಡುಕುತ್ತಾ
ಸಂಗೀತದ ಜಂಗಮರಂತೆ ಎಲ್ಲಿ ಕಲಿಯಲು ವಿದ್ಯಾರ್ಥಿಗಳು ಆಸಕ್ತಿ ತೋರಿಸುತ್ತಾರೋ ಅಲ್ಲಿಯೇ ತಮ್ಮ ಪಾಠ ಆರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೆ ಸಂಗೀತ ಪಾಠ ಮತ್ತು ಕಾರ್ಯಕ್ರಮಗಳಲ್ಲಿ ಸದಾ ಕ್ರಿಯಾಶೀಲವಾಗಿ ದಣಿವರೆಯದ ಪ್ರಯಾಣವನ್ನು ಮುಂದುವರೆಸಿರುವ ಇವರ ಸಾಧನೆಯನ್ನು ತುಂಬ ನಿಕಟವಾಗಿ ಗಮನಿಸಿದ ಕೆಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇವರಿಗೆ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿರುವ ಪಟ್ಟಿ ಹೀಗಿದೆ. ಶ್ರವಣ ಸಂಗೀತ ಸೇವಾ ಸಮಿತಿ ಇವರಿಂದ ಭಕ್ತಿಗಾನ ಸುಧಾಶ್ರೀ ಪ್ರಶಸ್ತಿ. ಶ್ರೀ ಕೋದಂಡರಾಮ ಸೇವಾ ಮಂಡಳಿ ಕೋಲಾರ ಇವರಿಂದ ಪಿಟೀಲು ವಾದನ ಚತುರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಗುರು ಶ್ರೀ ತ್ಯಾಗರಾಜ ಗಾನಸಭಾ ಚಿಕ್ಕಬಳ್ಳಾಪುರ ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ. 1986 ಶ್ರೀರಾಮ ಸೇವಾ ಸಂಘದ ವತಿಯಿಂದ ಸನ್ಮಾನ ಮತ್ತು ಪ್ರಶಸ್ತಿ. 1997 ಕೋಚಿಯಾಲ ಪದ್ಮಶಾಲಿ ಸಂಘದ ವತಿಯಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2007 ಕುರುಬರ ಸಂಘ ಹೊಸಕೋಟೆ ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2007 ಸಬರಮತಿ ಪ್ರೌಢಶಾಲೆ ಸುಗಟೂರು ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2008 ಶ್ರೀ ಹರಿದಾಸ ಸಂಘ ದೇವಸಂದ್ರ ರವರಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2010 ಶ್ರೀ ತ್ಯಾಗರಾಜಸ್ವಾಮಿ ಪುರಂದರದಾಸರ ಆರಾಧನಾ ಮಹೋತ್ಸವದಲ್ಲಿ ಸನ್ಮಾನ. 2010 ಶ್ರೀ ಮಾರುತಿ ಸಂಗೀತ ಕಲಾ ಸಮಿತಿ ಬೆಂಗನೂರು ವತಿಯಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2017 ವಿದ್ವಾಂಸರ ರಾಜ್ಯಮಟ್ಟ ಸಮ್ಮೇಳನದಲ್ಲಿ ಗಾನಕಲಾ ಕಸ್ತೂರಿ ಪ್ರಶಸ್ತಿ. 2019 ತ್ಯಾಗರಾಜಸ್ವಾಮಿ ಆರಾಧನಾ ಸಮಿತಿ ಬಂಗಾರುಪೇಟೆ ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ. 2024 ಶ್ರೀ KL ಗೋಕುಲ್ ವಾಸನ್ ಪ್ರತಿಷ್ಠಾನ ವತಿಯಿಂದ ಅಭಿನಂದನೆ. 2024 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ವತಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ.